ಘಮ ಘಮ ವೆಜಿಟೇಬಲ್ ಪುಲಾವ್ ರೆಡಿ ಆಯಿತು. ಇದನ್ನು ಮಕ್ಕಳನ್ನ ಟಿಫಿನ್ ಬಾಕ್ಸ್ಗೆ ಅಥವಾ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ ನಾವು ಈಸಿಯಾಗಿ ಎಲ್ಲ ತರಕಾರಿ ಮನೇಲಿರೋ ಎಲ್ಲ ತರಕಾರಿ ಹಾಕಿಬಿಟ್ಟು ಈಸಿಯಾಗಿ ಒಂದು 10 ನಿಮಿಷದಲ್ಲಿ ನಾವು ಇದನ್ನು ತಯಾರು ಮಾಡ್ಬೋದು. But the sunlight hits in so many ways. Grab my shades and hit the streets. No. ವೆಜಿಟೇಬಲ್ ಪುಲಾವ್ ಮಾಡಲಿಕ್ಕೆ ನಮಗೆ ಬೀನ್ಸ್, ಕ್ಯಾರೆಟ್, ಗೋಡಂಬಿ, 1 ಟೊಮ್ಯಾಟೊ, ಈರುಳ್ಳಿ, 1-2 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡದಾಗಿರೋ ಆಲೂಗಡ್ಡೆ, ಆಮೇಲೆ ಫ್ರೆಶ್ ಇರೋ ಬಟಾಣಿ ಅಂದರೆ ಹಸಿ ಬಟಾಣಿ ತೊಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಆಮೇಲೆ ಇದು ಡ್ರೈ ಮಸಾಲೆ, ಪಲಾವ್ ಎಲೆ, ಕಸ್ತೂರಿ ಮೇಥಿ ಮತ್ತು ಫ್ರೆಶ್ ಕೊತ್ತಂಬರಿ ಮತ್ತು ಫ್ರೆಶ್ ಕ್ರೀಮು. ಇಷ್ಟು ಐಟಮ್ ತೊಗೊಂಡಿದ್ದೀನಿ ವೆಜಿಟೇಬಲ್ ಪುಲಾವ್ ಮಾಡಲಿಕ್ಕೆ. ಒಂದು ಮಿಕ್ಸಿ ಜಾರ್ ತೊಗೊರಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಇಷ್ಟು ಪುದೀನ ಹಾಕಿದ್ದೀನಿ. ಕ್ಲೀನಾಗಿ ತೊಳೆದು ವಾಶ್ ಮಾಡಿದ್ದು ಪುದೀನ ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು. ಇವಾಗ ಇದನ್ನು ಸಣ್ಣಗೆ ನಾವು ರುಬ್ಕೊಳ್ಳೋಣ. ಈ ಥರ ನೀರು ಹಾಕಿ ಸಣ್ಣಗೆ ರುಬ್ಕೊಂಡಿದ್ದೀನಿ. ನಾನು ಬಿರಿಯಾನಿ ಅಕ್ಕಿನ ಮತ್ತು ನಾರ್ಮಲ್ ರೈಸು ಮತ್ತು ನಮ್ಮ ಕಡೆ ಬೆಳಗಾಮಲ್ಲಿ ಇಂದ್ರಾಣಿ ರೈಸ್ ಅಂತ ಸಿಗುತ್ತೆ, ಅದನ್ನು 3 ನಾನು ಮಿಕ್ಸ್ ಮಾಡಿದ್ದೀನಿ. ಇದನ್ನು ಇವಾಗ 2 ಸಲ ಕ್ಲೀನಾಗಿ ತೊಳ್ಕೊಂಬಿಡೋಣ. ಇವಾಗ 1-2 ಸಲ ನಾನು ಇದನ್ನು ತೊಳ್ಕೊಂಡಿದ್ದೀನಿ. ನೀವು ಅಕ್ಕಿನ ಈ ಕಪ್ಪಲ್ಲಿ 1 ಕಪ್ಪಲ್ಲಿ ಅಕ್ಕಿ ಹಾಕಿದರೆ ಇದರ 2ರಷ್ಟು ನಾವು ನೀರು ಹಾಕಬೇಕು. ನಾನು ಇದರಲ್ಲಿ 1.5 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ, 3 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಡ್ರೈ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಪಲಾವ್ ಎಲೆ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಕ್ಯಾರೆಟು, ಬೀನ್ಸು ಮತ್ತು ಗೋಡಂಬಿನ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ರುಬ್ಬಿ ಇಟ್ಕೊಂಡಿದ್ನಲ್ಲ ಅದು ಪೇಸ್ಟ್ ಹಾಕ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ, ಟೊಮ್ಯಾಟೊ ಚೆನ್ನಾಗೆಲ್ಲ ಈ ಥರ ಮಿಕ್ಸ್ ಮಾಡಿ ಇದು ಒಂದು 5 ನಿಮಿಷ ಎಲ್ಲ ತರಕಾರಿ ಎಲ್ಲ ಬೇಯಬೇಕು. ಈ ಥರ ಮಿಕ್ಸ್ ಮಾಡ್ತಾ ಇರಿ.
ಈ ತರಕಾರಿ ಎಲ್ಲ ಒಂದು 5 ನಿಮಿಷ ಬೇಯಲಿ. ನಂದು ತರಕಾರಿ ಒಂದು 5 ನಿಮಿಷ ಬೆಂದಿದೆ. ಇವಾಗ ನಾನು ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ. ಇವಾಗ ಒಂದು ಸ್ಪೂನ್ ತಗೊಂಡು ಈ ಥರ ಕೆಳಗೆ ಮೇಲೆ ಮಾಡಿ ನೋಡಿ, ಈ ಥರ ಆ ತರಕಾರಿ ಮತ್ತು ಅಕ್ಕಿ ಎಲ್ಲಾನು ಮಿಕ್ಸ್ ಆಗಬೇಕು. ಈ ಥರ ಮಾಡಿ ಇವಾಗ ಇದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ ನಾನು 1.5 ಕಪ್ ಅಕ್ಕಿ ಹಾಕಿದ್ದೆ. ಇವಾಗ ಅದಕ್ಕೆ ನಾನು 3 ಕಪ್ ನೀರು ಹಾಕ್ತಾ ಇದ್ದೀನಿ. 3 ಕಪ್ ನೀರು ಹಾಕ್ತಾ ಇದ್ದೀನಿ. ಸಾಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಇದು ಬೇಯಬೇಕು. ಒಂದು 10-15 ನಿಮಿಷನಾದರೂ ಇದು ಬೆಂದು ಬೇಯಲಿಕ್ಕೆ ಟೈಮ್ ಆಗಬೇಕು. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಇಷ್ಟು ನಂದು ಬೆಂದಿದೆ. ಅಂದರೆ ಇನ್ನೂ ಸ್ವಲ್ಪ ನೀರಿದೆ ನೋಡಿ. ಇವಾಗ ನಾವೇನು ಮಾಡೋಣ, ಈ ಥರ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಈ ಥರ ವೇಟ್ ಇರೋದೇನಾದರೂ ಒಂದು ಇಟ್ಬಿಡೋಣ. ಈ ಥರ ಇದು ಒಂದು 5 ನಿಮಿಷ, ಒಂದು 6 ನಿಮಿಷ ಆದಮೇಲೆ ನಾವು ಇವಾಗ ಆಫ್ ಮಾಡೋಣ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡೋಣ ಹೇಗಾಗಿದೆ ಅಂತ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಗ್ರೀನಿಶ್ ಆಗಿ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ಇದನ್ನು ನೀವು ಮೊಸರು ರಾಯ್ತಾ ಜೊತೆ ಅಥವಾ ಚಟ್ನಿ ಜೊತೆ ಅದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು.